ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಏನಿದು ಅಂತ ನೋಡ್ತಾ ಇದ್ದೀರಾ. ಸೊ ಈ ವಿಡಿಯೋ ನಾನು ನರ್ಸರಿಗೆ ಹೋಗ್ತಾ ಇದ್ದೀನಿ. ಸೊ ಪ್ಲ್ಯಾಂಟ್ಸ್ ತೊಗೊಳ್ಬೇಕಿತ್ತು ಸ್ವಲ್ಪ. ಸೊ ಹಾಗಾಗಿ ನರ್ಸರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಅಮ್ಮ ಇಬ್ಬರು ಸೇರಿ ಹೋಗ್ತಾ ಇದ್ದೀವಿ. ನನ್ನ ಮಗನ ಕೃಷ್ಣ ಸ್ಕೂಲ್ಗೆ ಬಿಟ್ಬಿಟ್ಟು, ಸೊ ಸ್ಕೂಲ್ ಪಕ್ಕನೇ ಇರೋದು ನರ್ಸರಿ. ಸೊ ಹಾಗಾಗಿ ಹಾಗೆ ಪ್ಲ್ಯಾಂಟ್ಸು ತೊಗೊಂಡು ಬರೋಣ ಅಂತ ಕೃಷ್ಣ ಸ್ಕೂಲಿಗೆ ಬಿಟ್ವಿ. ಸೊ ಪಕ್ಕದಲ್ಲೇ ನರ್ಸರಿ ಇದೆ ನೋಡಿ. ಈ ಥರ ಗೇಟಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಪ್ಲ್ಯಾಂಟ್ಸ್ ಎಲ್ಲ. ಲೈಕ್ ಈ ರೀತಿ ಇದೆ ಪ್ಲ್ಯಾಂಟ್ಸ್ ಎಲ್ಲ. ಚೆನ್ನಾಗಿದೆ ಇಲ್ಲಿ ನರ್ಸರಿ ಕೂಡ, ರೀಸನಬಲ್ ಪ್ರೈಸ್ ಕೂಡ. ಸೊ ಹಾಗಾಗಿ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಎಲ್ಲ ಥರ ಪ್ಲ್ಯಾಂಟ್ಸು ಸಿಗುತ್ತೆ. ಸೊ ಲೈಕ್ ಇಂಡೋರ್ ಪ್ಲ್ಯಾಂಟ್ಸು ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸು, ಗಾರ್ಡ್ನಿಂಗ್ ಮಾಡಲಿಕ್ಕೆ ಏನೇನೆಲ್ಲ ಬೇಕು ಅದೆಲ್ಲ ಸಿಗುತ್ತೆ ಇಲ್ಲಿ. ನೋಡಿ ಇಲ್ಲಿ ಪಿಂಕ್ ಕಲರ್ ದಾಸವಾಳ ಎಷ್ಟು ಕಲರ್ಫುಲ್ಲಾಗಿ ಸೂಪರಾಗಿ ಕಾಣ್ತಿದೆ ಅಲ್ವಾ? ಅದು ಚೆನ್ನಾಗಿತ್ತು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಇಲ್ಲಿ ಎಲ್ಲ ಥರ ಫ್ಲವರ್ಸ್ ಇತ್ತು. ಲೈಕ್ ರೋಸ್ದಾಗಿರ್ಬೋದು ಅಥವಾ ಮಲ್ಲಿಗೆ ಗಿಡ ಆಗಿರ್ಬೋದು, ಎಲ್ಲ ಥರ ಪ್ಲ್ಯಾಂಟ್ಸು ಕೂಡ ಇತ್ತು. ಸೊ ನಾನು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಏನಂತಂದರೆ ಪ್ಲ್ಯಾಂಟ್ಸ್ನ ನಾವು ಯಾವತ್ತೂ ಉಳಿಸ್ಬೇಕು, ಬೆಳೆಸಬೇಕು. ಬಿಕಾಸ್ ಇವಾಗಿರೋ ಸಿಚುವೇಷನಲ್ಲಿ ನೀವೇ ನೋಡಿದ್ದೀರ ಅಲ್ವಾ, ಜಾಸ್ತಿ ಮರಗಳನ್ನ ಕಡಿತಾ ಇದ್ದಾರೆ. ಸೊ ಹಾಗಾಗಿ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಪರಿಸರನ ಉಳಿಸಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪರಿಸರನ ಉಳಿಸಿ ಬೆಳೆಸಿ. ಅದರಿಂದ ನಮಗೆ ತುಂಬ ಲಾಭ ಇದೆ. ಸೊ ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಮ್ಗೆ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆಯಲ್ಲ. ಹಾಗಾಗಿ ನಾನು ಸ್ಪೆಸಿಫಿಕ್ಕಾಗಿ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಅರ್ಥ ಆಗುತ್ತೆ. ಈಗ ಯಾರೇನು ದಡ್ರಲ್ಲ, ಎಲ್ಲರೂ ಎಜುಕೇಟೆಡೇ, ಎಲ್ಲರೂ ವೆಲ್ ಎಜುಕೇಟೆಡ್ ಆಗಿರೋರೇ ಇರ್ತಾರೆ. ಸೊ ಹಾಗಾಗಿ ಆದಷ್ಟು ಪ್ಲ್ಯಾಂಟ್ಸ್ನ ಉಳಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ತುಂಬ ತುಂಬ ಉಪಯೋಗಗಳಿದೆ ಹೊರತು ಅದರಿಂದ ನಮ್ಗೆ ಯಾವ ರೀತಿ ನಷ್ಟವೂ ಇಲ್ಲ. ಸೊ ಹಾಗಾಗಿ ಆದಷ್ಟು ಪರಿಸರನ ಉಳಿಸಿ ದಯವಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಲ್ಲ ಥರ ಲೈಕ್ ಫ್ರೂಟ್ಸ್ ಕೂಡ ಇಲ್ಲಿ ಇತ್ತು. ಲೈಕ್ ದಾಳಿಂಬೆ ಆಗಿರ್ಬೋದು, ಚೇಪೆಕಾಯಿ ಗಿಡ ಆಗಿರ್ಬೋದು, ಬನಾನಾ ಗಿಡ ಆಗಿರ್ಬೋದು, ಎಲ್ಲ ಥರ ಸಪೋಟ ಗಿಡ ಆಗಿರ್ಬೋದು, ಎಲ್ಲ ಥರ ಫ್ರೂಟ್ಸು, ವೆಜಿಟೇಬಲ್ಸು, ಸೀಡ್ಸು ಕೂಡ ಸಿಗುತ್ತೆ ಇಲ್ಲಿ. ಅಮ್ಮ ಯಾವ್ಯಾವ ಗಿಡ ಬೇಕೋ ಅದನ್ನೆಲ್ಲ ತೆಗೆದು ಸೈಡ್ಗೆ ಇಡ್ತಾಯಿದ್ರು. ಅವರು ತುಳಸಿ ಗಿಡ, ಹಾಗೆ ವೀಳ್ಯದೆಲೆ, ಹಾಗೆ ವೈಟ್ ದಾಸವಾಳ ಅದೆಲ್ಲ ತೊಗೊಂಡು ಸೈಡ್ಗೆ ಇಡ್ತಾಯಿದ್ರು. ಹಾಗೆ ಒಂದು ಏನೋ ಇಂಡೋರ್ ಪ್ಲ್ಯಾಂಟ್ ಬೇಕು ಅಂತ ಹೇಳಿದ್ರು. ಇಂಡೋರ್ ಪ್ಲ್ಯಾಂಟ್ ಬರುತ್ತಲ್ಲ, ಸೊ ವಾಸ್ತು ಗಿಡ, ಅದು ಕೂಡ ತಗೊಂಡು ಸೈಡ್ಗೆ ಇಡ್ತಾಯಿದ್ರು. ಹಾಗೆ ನಾನು ನೋಡಿ ಇಲ್ಲಿ ಕಾಕಡ ಗಿಡ ಆಗಿರ್ಬೋದು ಎಲ್ಲ ತುಂಬ ತುಂಬ ಚೆನ್ನಾಗಿತ್ತು. ನನಗೆ ಯಾವುದು ಬೇಕಿರಲಿಲ್ಲ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಇತ್ತು ಪ್ಲ್ಯಾಂಟ್ಸ್ ಎಲ್ಲ. ಅದನ್ನೇ ಆ್ಯಕ್ಚುಲಿ ನಾನು ಇದು ಗೊಬ್ಬರ ಎಲ್ಲ ಹಾಕಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಗೊಬ್ಬರ ಏನೋ ಈಸ್ಕೊಂಡೆ. ಅಮ್ಮ ಯಾವ್ದಾದ್ರು ಬೇಕೋ ಅದನ್ನು ಮಾತ್ರ ತೆಗೆದು ಸೈಡ್ಗೆ ಇಡ್ತಾಯಿದ್ರು. ಏನು ಗೊತ್ತಾ ಗಾಯ್ಸ್, ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗ ನಾವು ಬೆಳಗ್ಗೆ ಎದ್ದ ಕೂಡಲೇ ದೇವ್ರ ಮುಖ ನೋಡ್ತೀನಿ. ನೋಡಿದ್ದಾದಮೇಲೆ ನೀವು ಡೋರ್ ತೆಗೆದು ಹೊರಗಡೆ ಪ್ಲ್ಯಾಂಟ್ಸ್ ಇರುತ್ತಲ್ಲ, ಆ ಪ್ಲ್ಯಾಂಟ್ಸ್ನ ಬೆಳಗ್ಗೆನೇ ಎದ್ದು ನೋಡೋದ್ರಿಂದ ನಿಮಗೆ ಫ್ರೆಶ್ ಫೀಲ್ ಬರುತ್ತೆ. ಒಂಥರ ಮನಸ್ಸಿಗೆ ಹಾಯ್ ಅನಿಸುತ್ತೆ. ಸೊ ಬೆಳಗ್ಗೆನೇ ಎಷ್ಟು ಒಂಥರ ಫ್ರೆಶ್ ಮೂಡ್ ಅನಿಸುತ್ತೆ ಅಂತ ನಿಮಗೆ ಅದು ನೋಡಿದರೆ ಡೈಲಿ ಎಕ್ಸ್ಪೀರಿಯೆನ್ಸ್ ಮಾಡೋರ್ಗೆ ಗೊತ್ತಿರುತ್ತೆ. ಸೊ ನೋಡಿ ಇದು ಇಂಡೋರ್ ಪ್ಲ್ಯಾಂಟು ಎಷ್ಟು ಪುಟ್ಟದಾಗಿ ಎಷ್ಟು ಕ್ಯೂಟಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇಷ್ಟು ಪುಟಾಣಿದ್ರಲ್ಲೂ ಕೂಡ ಹಾಕಿದ್ದಾರೆ. ಅಂದರೆ ನಮ್ಮ ಓನ್ ಕ್ರಿಯೇಟಿವಿಟಿಯಲ್ಲಿ ನಾವು ಹೆಂಗೆ ಬೇಕೋ ಪ್ಲ್ಯಾಂಟ್ನ ಬೆಳೆಸ್ಬೋದು. ಸೊ ಅದು ಅವ್ರವ್ರಿಗೆ ಸೇರಿದ್ದು. ಸೊ ನೋಡಿ ಅಮ್ಮ ಇಲ್ಲಿ ತುಳಸಿ ಗಿಡ ಹಾಗೆ ವೀಳ್ಯದೆಲೆ ಎಲ್ಲ ತೊಗೊಂಡಿದ್ದಾರೆ. ಬಿಳಿ ದಾಸವಾಳ ಏನೋ ಕೇಳ್ತಿದ್ರು, ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ವಾಪಸ್ ಕೊಟ್ಟರು. ಮತ್ತೊಮ್ಮೆ ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ಲೀಸ್ 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 ಗಾಯ್ಸ್, ಯಾರು ಪ್ಲ್ಯಾಂಟ್ಸ್ನ ಕಟ್ ಮಾಡಬೇಡಿ. ಆದಷ್ಟು ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ, ಆದಷ್ಟು ಅದನ್ನು ಕಟ್ ಮಾಡೋದು ಅವಾಯ್ಡ್ ಮಾಡಿ ಪ್ಲೀಸ್. ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಬೋದು ನೀವು. ದಯವಿಟ್ಟು ಯಾರೂ ಕಟ್ ಮಾಡಬೇಡಿ. ಆದಷ್ಟು ಮರಗಳನ್ನ ಉಳಿಸಿ ಬೆಳೆಸಿ. ಅದು ನಮಗೆ ಕೊಡುಗೆ ಕೊಡುತ್ತೆ ಅಂತಂದರೆ ನಾವು ಅದಕ್ಕೆ ಅಟ್ಲೀಸ್ಟ್ ನಾವು ಅದನ್ನು ಉಳಿಸ್ಕೊಳ್ಳೋದು ಅದಾದರೂ ಮಾಡಬೇಕಲ್ವ ನಾವು. ಸೊ ಹಾಗಾಗಿ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ಬೇಜಾರಾಗಿದ್ದರೆ ನನ್ನ ವೀಡಿಯೋಯಿಂದ ದಯವಿಟ್ಟು ಕ್ಷಮಿಸಿ. ಎಲ್ಲಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ.
ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯವರೆಗೂ ಯಾರೆಲ್ಲ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರಾ ಎಲ್ರಿಗೂ ತುಂಬ 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 ಧನ್ಯವಾದಗಳು. ಹಾಗೆ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಗಾಯ್ಸ್. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಸಿ ಯು.